ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೃದಯ ತಜ್ಞ ಡಾಕ್ಟರ್ ಗಿರೀಶ್ ಮೂಡ್ ಮಾತಾಡ್ತಿರೋದು. ಸಮಸ್ತ ಕರ್ನಾಟಕ ಜನತೆಗೆ ನನ್ನ ಕೆಲವು ಅನಿಸಿಕೆಗಳನ್ನು ಹಂಚ್ಕೋತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಅಂತಬಿಟ್ಟು ನಾವೇನು ಹೇಳ್ತೀವಲ್ಲ, ಚುನಾವಣೆ ಇದ್ದಿದ್ದು ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಈ ಸಮಯದಲ್ಲಿ ಮುಖ್ಯವಾಗಿ 18ರಿಂದ 50 ವರ್ಷದ ಜನತೆ ಏನಿದೆಯಲ್ಲ, ನಿಮ್ಮನ್ನೆಲ್ಲ ನಾವು ಯುವ ಜನತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಹೊರಗಡೆ ಬರ್ತಿರುವ ಸದ್ದನ್ನು ಒಂದು ಕ್ಷಣದ ಮರೆತುಬಿಟ್ಟು ನಮ್ಮ ನಿಜ ಜೀವನದಲ್ಲಿ ನಡೀತಿರುವ ಸತ್ಯಾಂಶ ಘಟನೆಗಳನ್ನಷ್ಟೇ ನಾವು ಯೋಚನೆ ಮಾಡೋಣ. ಅದರಲ್ಲಿ ಮುಖ್ಯವಾಗಿ ಹೃದಯಾಘಾತ ಆಗಲಿ ಅಥವಾ ಹಾರ್ಟ್ ಅಟ್ಯಾಕ್, ಹಾರ್ಟ್ ಡಿಸೀಸ್ ಅಂತ ಬಿಟ್ಟು ನಾವೇನು ಹೇಳ್ತೀವಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡೋಣಂತೆ. ಅವುಗಳಂತೂ ಇತ್ತೀಚೆಗೆ ಬಹಳಷ್ಟು ಆಗ್ತಾ ಇದ್ದಾವೆ, ಆಯಿತಾ. ಕಾರಣಗಳು ಹಲವಾರು ಇರಬಹುದು. ಅದರಲ್ಲಿ ಮುಖ್ಯವಾಗಿ ನೀವೆಲ್ಲ ಪರಿಣಿತರು ಮಾತಾಡಿದಾಗ ಏನು ಹೇಳ್ತಾರೆ, ಅಯ್ಯೋ ಇತ್ತೀಚೆಗೆ ಲೈಫ್ ಸ್ಟೈಲ್ ಬಹಳ ಬದಲಾವಣೆ ಆಗಿದೆ ಯುವ ಜನತೆಗೆ ಅಂತಬಿಟ್ಟು. ಆ ಲೈಫ್ ಸ್ಟೈಲ್ ಬಗ್ಗೆನೇ ನಿಮ್ಮ ಜೊತೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಏನಿದು ಲೈಫ್ ಸ್ಟೈಲು? ಈ 18ರಿಂದ 50 ವರ್ಷದ ಜನತೆಗೆ ಅವ್ರ ಲೈಫ್ ಸ್ಟೈಲ್ ಏನು ಅಂತಂದರೆ, ಇಲ್ಲ ಶಾಲಾ ಕಾಲೇಜಿಗೆ ಹೋಗಬೇಕು, ಆ ಸ್ಟ್ರೆಸ್ಸಲ್ಲಿದ್ದು ಅವ್ರು ಓದಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಏನು ಬಂಡವಾಳಶಾಹಿಗಳು ಇವಾಗ ಈ ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ವ್ಯಾಪಾರ ಮಾಡಿಟ್ಟಿದಾರಲ್ಲ, ಆ ಶುಲ್ಕ ಕಟ್ಟಬೇಕು. ಅದ್ರ ಜೊತೆಗೆ ನೀವು ಎಷ್ಟೇ ಅಂಕಗಳು ತೆಗೆದ್ರೂ ನಿಮಗೆ ತರಬೇತಿ ಸರಿಗೆ ಸಿಗ್ತಾ ಇಲ್ಲ, ಕೆಲಸ ಸಿಗೋದಿಲ್ಲ. ಕೆಲಸ ಸಿಗದೇ ಇರಬೇಕಾದ್ರೆ ದುಡಿಯೋಕ್ಕೆ ದಾರಿ ಇರೋದಿಲ್ಲ. ಅಪ್ಪ ಅಮ್ಮವ್ರ ಪ್ರೆಷರ್ ಇರುತ್ತೆ, ಸುತ್ತಮುತ್ತ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ, ಸ್ನೇಹಿತರ ಪ್ರೆಷರ್ ಇರುತ್ತೆ. ಹಾಗೆ ನಿಮ್ಮ ಕನಸುಗಳೂ ಇರ್ತವೆ. ಅದ್ರ ಮಧ್ಯದಲ್ಲಿ ಏನು ಆಡಳಿತ ವರ್ಗ ಇದೆಯಲ್ವ, ಅದು ರಾಜಕೀಯ ವರ್ಗ, ನಿಮ್ಮನ್ನು ಕಡೆಗಣಿಸಿದಾಗ ನಿಮ್ಮ ಕೂಗು ಯಾರಿಗೂ ಕೇಳಿಸೋದಿಲ್ಲ. ಹಾಗಾಗಿ ಸಾವು ಅನ್ನೋ ಬರೋದು ಏನು, ಹುಟ್ಟು ಸಾವು ಮಧ್ಯದಲ್ಲಿ ಸಾವು ಅಂತ ಬಂದಾಗ ಅದು ಯಾವುದೇ ತಂದೆ ತಾಯಿಗಿದ್ದು ಒಂದು ನಷ್ಟನೇ ಹೌದು. ಸಾವನ್ನು ನಾನು ಏನು ಸಮಾಜ ವಿಂಗಡಿಸಬಹುದು. ಕೊಲೆ ಇರಬಹುದು, ಸಾವಿಗೆ ಕಾರಣ ಕೊಲೆ ಇರಬಹುದು, ಆತ್ಮಹತ್ಯೆ ಇರಬಹುದು, ರೈತರ ಆತ್ಮಹತ್ಯೆ ಇರಬಹುದು, ಅಥವಾ ರಸ್ತೆ ಮೇಲೆ ಏನು ಅಪಘಾತ, ತಡೆಯುವಂತಹ ಅಪಘಾತ ಆದಾಗ ಅದೂ ನೋವೇನೆ ತಂದೆ ತಾಯಿಗೆ. ಮುಖ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಯಾವುದೇ ಒಂದು ಅನಾಹುತ, ತಡೆಯುವಂತಹ ಅನಾಹುತ ಆಯಿತು ಅಂತಂದರೆ ಅದೆಲ್ಲರಿಗೂ ನಷ್ಟನೇ. ಹಾಗೆಯೇ ಹೃದಯಾಘಾತನೂ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಬರೋ ರೋಗಗಳು ಜಾಸ್ತಿ ಆಗ್ತಾಯಿದ್ದಾವೆ. ಕಿಡ್ನಿ ಫೇಲ್ಯೂರಿಂದ ಹಿಡಿದು, ಲಿವರ್ ಫೇಲ್ಯೂರಿಂದ ಹಿಡಿದು, ಹಾರ್ಟ್ ಅಟ್ಯಾಕಿಂದ ಹಿಡಿದು, ಸಕ್ಕರೆ ಕಾಯಿಲೆ, BP ಇವೆಲ್ಲದೂ ಜಾಸ್ತಿ ಆಗ್ತಾಯಿದೆ. ಇವೆಲ್ಲದಕ್ಕೂ ಕಾರಣ ಇದ್ದಿದ್ದು ಲೈಫ್ ಸ್ಟೈಲ್ ಅಂತಂದಾಗ, ಈ ಲೈಫ್ ಸ್ಟೈಲನ್ನು ಕಂಟ್ರೋಲ್ ಮಾಡೋದಾಗಲಿ, ಬದಲಾವಣೆ ಮಾಡೋದಾಗಲಿ ಆ ಜವಾಬ್ದಾರಿ ಯಾರ್ದು? ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಆದರೆ ಸರ್ಕಾರ ಮತ್ತು ಆಡಳಿತ ಅನ್ನೋದು ಏನಿದೆಯಲ್ಲ, ಆಡಳಿತ ವರ್ಗ ಅಂತಬಿಟ್ಟು ಹೇಳ್ತೀವಲ್ಲ, ಅವರ ಜವಾಬ್ದಾರಿ ಹೆಚ್ಚು. ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಇಲ್ಲಿ ಪಕ್ಷಾತೀತವಾಗಿ ನಿಮ್ಮ ಹತ್ರ ಏನು ಮಾತಾಡ್ತೀನಿ ಅಂದರೆ, ಸಾವಿದ್ದಿದ್ದು ಬರೀ ಒಂದೇ ರೀತಿಯ ಸಾವಿಗೆ ಎಲ್ಲರೂ ಕೂಗ್ತಾರೆ. ಕೋಮುವಾದಿಗಳಂತೂ ಮೊದಲು ಕೈ ಎತ್ತಿದ್ದವರು ಯಾವುದಾದ್ರೂ ಒಂದು ಥರದ ಸಾವಿತ್ತು ಅಂದರೆ. ಆದರೆ ಎಲ್ಲದೂ ಸಾವು ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತಿಲ್ಲ. ಬಿಕಾಸ್ ಒಂದು ಇನ್ನೋಸೆಂಟ್ ಲೈಫ್ ಕಳೆದೋಯ್ತು ಅಂತಂದರೆ ಅದ್ರ ನಷ್ಟ ಎಲ್ರಿಗೂ. ಇನ್ನು ಕೋವಿಡ್ ಸಮಯದಲ್ಲಿ ನಾವೆಲ್ಲರೂ ನೋಡಿರ್ಬೋದು, ಅನುಕೂಲಸ್ಥರಿದ್ದು ಮನೆ ಮೇಲೆ, ಅವ್ರವ್ರ ಮನೆ ಮೇಲೆ ಚಪ್ಪಾಳೆ ತಟ್ಕೊಂಡ್ರು, ದೀಪ ಬೆಳಗಿಸಿದ್ರು, ಹಾಡು ಹೇಳ್ಕೊಂಡ್ರು. ಆದರೆ ಕಷ್ಟಪಟ್ಟವರು 80% ಜನ. ಇದರಷ್ಟೇ ಅಲ್ಲದಲೇ ಕೋವಿಡ್ ಸಮಯದಲ್ಲಿದ್ದಿದ್ದು ಮುಖ್ಯವಾಗಿ 1-2 ಮಾತ್ರೆಗಳಲ್ಲಿ ಇದನ್ನು ಕಂಟ್ರೋಲ್ ಮಾಡಬೇಕಾಗಿದ್ದು 8-10 ಮಾತ್ರೆಗಳು ಕೊಟ್ಟು ಇಡೀ ವಿಶ್ವದಲ್ಲೇ ಏನು ಬ್ಲ್ಯಾಕ್ ಫಂಗಸ್ ಅಂತ ಬಿಟ್ಟು ಹೇಳ್ತೀವಲ್ಲ, ಹೆಚ್ಚಿನದಾಗಿ ಭಾರತ ದೇಶದಲ್ಲಿ ಬಂತು. ಅದನ್ನು ತಡೆಯೋ ಜವಾಬ್ದಾರಿ, ಅದರಲ್ಲಿ ಅದನ್ನು ನಿಭಾಯಿಸೋ ಜವಾಬ್ದಾರಿ ಏನಿತ್ತಲ್ಲ, ಅದು ನಮ್ಮ ವಿಜ್ಞಾನಿಗಳದ್ದು, ವೈದ್ಯರದ್ದೂ ಆಗಿತ್ತು. ಅದರಲ್ಲಿ ಕೆಲವು ವೈದ್ಯರಿದ್ದಿದ್ದು TV ಮುಂದೆ ಬರುವ ಹುಚ್ಚಿಗೋ ಅಥವಾ ಏನಕ್ಕೋ ಬಂದು ಪರಿಣಿತರ ಥರ ಮಾತಾಡಿದ್ರು. ಅವರಲ್ಲಿ ಆ ಪರಿಣಿತಿ ಏನೂ ಇರಲಿಲ್ಲ, ಬಟ್ ಆದ್ರೂ ಅವರಿದ್ದಿದ್ದು ಮುಂದಾಳತ್ವ ವಹಿಸ್ಕೊಂಡಿದ್ರು.
ಇದೆಲ್ಲದನ್ನು ಬದಲಾವಣೆ ಆಗಬೇಕು ಅಂತಂದರೆ ನೀವು ಏನಿದ್ದೀವಲ್ಲ ಯುವ ಜನತೆ ನಾವು ಎಚ್ಚೆತ್ತುಕೊಳ್ಬೇಕು. ಇವಾಗ ಹದಗೆಟ್ಟೋಗಿದೆ ಟಿ ವಿ ಮಾಧ್ಯಮ, ಅವರಿಗೆ ಅವರ ಜವಾಬ್ದಾರಿ ಇಲ್ಲ. ನಾನು ನೋಡ್ತಾ ಇದ್ದಾಗ ಬೇಜಾರಾಗುತ್ತೆ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇವರು ಅಂತಬಿಟ್ಟು. ಸೊ ಹಾಗಾಗಿ ಇನ್ನೇನು ಮುಂದಿನ ದಿನಗಳಲ್ಲಿ ಚುನಾವಣೆ ಏನು ಬರ್ತಾ ಇದೆಯಲ್ಲ, ಮತ ಹಾಕಬೇಕಾದ್ರೆ ದಯವಿಟ್ಟು ಯೋಚಿಸಿ ಮತ ಹಾಕಿ. ಮೊದಲನೆಯದಾಗಿ ಮುಖ್ಯವಾಗಿ ಆದಷ್ಟು 100% ಮತದಾನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ಮತಗಟ್ಟೆಗೆ ಹೋಗಬೇಕು. ಎಲ್ಲರೂ ವಿವೇಚನೆಯಿಂದ ಮತದಾನ ಮಾಡಲೇಬೇಕು. ದಯವಿಟ್ಟು ಕೋಮುವಾದಿಗಳ ಕೈಗೆ ಈ ದೇಶ ಕೊಡಬೇಡಿ. ಅಷ್ಟೇ ಅಲ್ಲದಲ್ಲೇ ಇವಾಗ ಎಲ್ಲೋ ವೈದ್ಯರಾಗ್ಬಿಟ್ಟಿದ್ದಾರೋ, ಯಾವುದೇ ಒಂದು ಅಧಿಕಾರದಲ್ಲಿದ್ದು ಅಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ, ಇವಾಗ ಚುನಾವಣೆಗೆ ಬಂದು ನಿಂತಿದ್ದಾರೆ ಅಂತಂದರೆ ಅವ್ರ ಕೈಗೂ ಚುಕ್ಕಾಣಿ ಕೊಡಬೇಡಿ. ನೀವು ಅಲ್ಲೇ ಸರಿ ಕೆಲಸ ಮಾಡದೇ ಇರೋರು ಇವಾಗ ಏನು ಮಾಡ್ತಾರೆ ಅವರು? ಆರೋಗ್ಯ ಅನ್ನೋದು ಬಹಳ ಮುಖ್ಯವಾದದ್ದು ಎಲ್ರಿಗೂ. ಅಷ್ಟೇ ಅಲ್ಲದೆ ವೈದ್ಯರ ಕೆಲಸ ಬರೀ ರೋಗ ಅಷ್ಟೇ ನಿವಾರಣೆ ಮಾಡೋದಲ್ಲ, ಅಥವಾ ರೋಗ ನಿರ್ವಹಣೆ ಮಾಡೋದಷ್ಟೇ ಅಲ್ಲ. ಸಮಾಜದಲ್ಲಿ ಒಂದು ರೋಗ ಬಂದಿತ್ತು ಅಂದಾಗ ಅದರದ್ದು ಮುಖಗಳು ಬೇರೆ ಬೇರೆ ಇರ್ತವೆ. ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್, ಡಿಪ್ರೆಷನ್, ಸ್ಟ್ರೆಸ್, ಸೂಸೈಡಲ್ ಟೆಂಡೆನ್ಸಿ, ಈ ರೀತಿ ಹಲವಾರು ರೀತಿಯಲ್ಲಿ ಆ ವ್ಯಕ್ತಿಗಳಲ್ಲಿ ಈ ರೋಗಗಳು ಕಾಣಿಸ್ತವೆ. ಆರೋಗ್ಯ ಎನ್ನುವುದು ಬರೀ ಒಬ್ಬ ವ್ಯಕ್ತಿಗಷ್ಟೇ ಅಲ್ಲದಲ್ಲೇ ಸಮಾಜದ ಆರೋಗ್ಯನೂ ಇಲ್ಲಿ ಬಹಳ ಮುಖ್ಯವಾದದ್ದು. ಇನ್ನು ಈ ಚುನಾವಣೆ ಭಾಗವಹಿಸೋದ್ರಿಂದ ನಮಗೇನು ಲಾಭ ಇಲ್ಲ, ಏನಕ್ಕೆ ಹೀಗೆ ಮಾಡ್ತಿದೆಯಾ ಅಂತಬಿಟ್ಟು ನನಗೆ ಬಹಳಷ್ಟು ಜನನೂ ಹೇಳ್ತಾರೆ. ಆದರೆ ಇದು ನನ್ನ ಕರ್ತವ್ಯ ಹೌದು. ನನ್ನ ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಿಯರಾಗಲಿ, ಬಂಧು ಬಾಂಧವರಾಗಲಿ, ಅವರಿಗೆ ಸರಿಯಾದ ದಾರಿ ತೋರಿಸೋದೇನಿದೆಯಲ್ಲ, ಅದು ಪ್ರತಿಯೊಂದು ವ್ಯಕ್ತಿಯ ಕರ್ತವ್ಯ. ಮುಖ್ಯವಾಗಿ ನಾವು ವಿಜ್ಞಾನಿಗಳಾಗಿದ್ದಾಗ ವಿಜ್ಞಾನದ ಸಹಾಯದಿಂದ ನಮಗೆ ತಿಳಿದಷ್ಟು ಮಟ್ಟಿಗೆ ಸರಿಯಾದ ದಾರಿ ತೋರಿಸೋದು ನಮ್ಮೆಲ್ಲರನ್ನೂ ಕರ್ತವ್ಯ ಹೌದು. ಇದ್ರ ಜೊತೆಗೆ ನಾನು ಒಬ್ಬ ಗೋರ್ ಬಂಜಾರದ ಮಗನಾಗಿ ನಾನು ನಮ್ಮ ಜನರಿಗೆ ಏನು ಹೇಳ್ತಾ ಇದ್ದೀನಿ, ನಮ್ಮ ಯುವ ಜನತೆಗೆ ಹೆಚ್ಚಾಗಿ ಏನು ಬೇಡ್ಕೊಳ್ತಾ ಇದ್ದೀನಿ ಅಂದರೆ, ನಮ್ಮ ಜನಾಂಗದ ಅಭ್ಯರ್ಥಿ ನಿಂತಿದ್ದಾರೆ ಅಂತೇಳ್ಬಿಟ್ಟು ದಯವಿಟ್ಟು ಕಣ್ಣು ಮುಚ್ಕೊಂಡು ಅವ್ರಿಗೂ ಓಟ್ ಹಾಕಬೇಡಿ. ಅವರು ಕೆಲಸ ಮಾಡಿದ್ದಾರಾ, ಅವರು ಜನರ ಜೊತೆ ಪ್ರತಿಸ್ಪಂದಿಸಿದ್ದಾರಾ, ತಿಳುವಳಿಕೆಯಿಂದ ಇದ್ದಾರಾ? ಅಷ್ಟೇ ಅಲ್ಲದೆ ಇವಾಗ ಮೊನ್ನೆ ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆಗಲಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ ಆಗಲಿ, ಬಹಳಷ್ಟು ತೊಂದರೆಗಳು ಬಂದಿದ್ದಾವೆ ಸಾಮಾನ್ಯ ಜನರಿಗೆ. ಆ ಸಮಯದಲ್ಲಿ ಅವರು ಉಸಿರೆತ್ತಿದ್ದಾರಾ, ಚಕಾರ ಎತ್ತಿದ್ದಾರಾ, ಅದನ್ನೆಲ್ಲ ನೋಡಿಕೊಂಡು ವೋಟ್ ಹಾಕಿ. ಬರೀ ಜನಾಂಗದವರು ಅಂತೇಳ್ಬಿಟ್ಟು ದಯವಿಟ್ಟು ವೋಟ್ ಹಾಕಿಬಿಡಿ. ಏನಕ್ಕೆ ಅಂದರೆ, ಕೆಲಸ ಮಾಡದೇ ಇರೋನು ಅಥವಾ ತಿಳಿದೇ ಇರೋನು ಮುಂದೆ ಬಂದ ಅಂತಂದರೆ ನಮ್ಮ ಗಾಡಿ ಇದ್ದಿದ್ದು ಅರ್ಧಕ್ಕೆ ನಿಲ್ಲೋಗೋದು ಸತ್ಯ. ಅಂಥವ್ರಿಗೆ ನಾವು ಒಂದು ಸಲ ಪಾಠ ಕಲಿಸಿ ಮನೇಲಿ ಕೂರಿಸ್ತೀವಿ ಅಂತಂದರೆ ಮುಂದಿನ ಸಲ ಬರುವ ಅಭ್ಯರ್ಥಿಗಳಿದ್ದಿದ್ದು ಯೋಚನೆ ಮಾಡ್ಕೊಂಡು ಬರ್ತಾರೆ, ತಯಾರಿ ಮಾಡ್ಕೊಂಡು ಬರ್ತಾರೆ. ಸೊ ಈ ನಿಟ್ಟಿನಲ್ಲಿ ಏನು ನಾವು ಮೂಲ ನಿವಾಸಿಗಳಿದ್ದೀವೋ, ಭಾರತೀಯ ನಿವಾಸಿಗಳಂತೀವೋ, ಇಂಡಿಯನ್ ಸಿಟಿಸನ್ಸ್ ಅಂತ ಬಿಟ್ಟು ನೀವೆಲ್ಲ ಏನಿದ್ದೀರಲ್ಲ, ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಬೇಕಾಗಿದೆ. ಮೊದಲನೇದಾಗಿ ನಾವು ನಮ್ಮ ಸಂವಿಧಾನನ ಉಳಿಸ್ಕೊಳ್ಳೋದು, ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋದು, ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳೋದು. ಅಷ್ಟೇ ಅಲ್ಲದಲ್ಲೇ ಏನು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಮಾಡಬೇಕಾದದ್ದು ಬದಲಾವಣೆಗಳು ಏನಿದಾವಲ್ಲ ಅವುಗಳನ್ನು ಮೊದಲು ಮಾಡೋದಕ್ಕೆ ನಾವು ಮುಂದಾಗೋಣ. ಅವುಗಳನ್ನು ಯಾರು ಬದಲಾವಣೆ ಮಾಡ್ತಾರಲ್ಲ ಅಂಥವರ ಕೈಲಿ ಅಧಿಕಾರ ಕೊಡೋಣ. ನಂತರ ಒಳ್ಳೆಯ ಸಮಾಜ ಕಟ್ಟುವ ಹಾದಿಯಲ್ಲಿ ನಾವು ಸಾಗೋಣ ಅಂತೇಳ್ಬಿಟ್ಟು ನಿಮ್ಮನ್ನೆಲ್ಲ ನಾನು ಕೇಳ್ಕೊತೀನಿ.